ಅರ್ಥ ಮಾಡ್ಕೊಳ್ಳೋದು ಏನೈತಿ? ನಾವೇನು ದೇವರ? ಸಭಾಪತಿಗಳೇ, ಈಗ ಪೀಠಕ್ಕೆ ನಾವೀಗ ನಿಲುವಳಿ ಸೂಚನೆ ಕೊಟ್ಟಿದ್ವಿ. ನಮ್ಮ ನೋಡಿ ರವಿ, ಒಂದು ನಿಮಿಷ ಮಾತು ಕೇಳಿ. ನಾ ಹೇಳಿದ್ದೀನಿ ನಿಮಗೆ, ನೀವು ನಿಲುವಳಿ ಕೊಟ್ಟಿದ್ರಿ, ಅದು ಎಲ್ಲರಿಗೂ ಬಂದಿರುತ್ತೇನೆ. ಅವ್ರು ಎರಡನೇ ಓದಿ ಎರಡನೇ ರೆಕಾರ್ಡ್ ಮಾಡೋಣ ಅಂತ ನಾನು ಹೇಳಿದೆ. ಆಮೇಲೆ ಅವ್ರು ಕಡ್ತಕ್ಕೆ ಹೋಗ್ಬೇಡ ಅಂತ ಹೇಳಿದೆ. ಇಷ್ಟೆಲ್ಲ ಆಯ್ತಲ್ಲ, ಈಗ ಹೇಳಿದ್ರಿ ಆಯ್ತು ಅದನ್ನ ಕಡ್ತಕ್ಕೆ ಕೊಡ್ತೀನಿ ಕೊಡಿ ಅಂತ. ಒಂದ್ ನಿಮಿಷ ಕೇಳಿ, ಮಾಡಿ ಕನ್ವಿನ್ಸ್ ಮಾಡಕ್ಕೂ ಅವಕಾಶ ಕೊಡದೇ ಇದ್ರೆ ನಾವು ಈಗ ನಾವೆಲ್ಲರೂ ಕಾರ್ಯನಿರ್ವಹಿಸಬೇಕಾಗಿದೆ ನಿಯಮದ ಪ್ರಕಾರ. ಕನ್ವಿನ್ಸ್ ಆಗಿದೆ, ಪೀಠವು ನಿಯಮದಡಿ ನನಗೆ ಕನ್ವಿನ್ಸ್ ಆದಲ್ಲೇ ನಾ ಡಿಸಿಷನ್ ಕೊಟ್ಟಿನಿ. ಈಗ ಹಿಂದೆ ಕನ್ವಿನ್ಸ್ ಮಾಡಕ್ ಬಿಟ್ಟೇ ಇಲ್ಲ. ಇದ್ರ ಮೇಲೆ ಗೊತ್ತಾಗ್ತಿಲ್ಲ ಯಾವ ಹಿನ್ನೆಲೆಯಲ್ಲಿ ಯಾವ ನಿಯಮದಲ್ಲಿ ಅಂತ ಪೀಠವನ್ನು ಕನ್ವಿನ್ಸ್ ಮಾಡಕ್ ನೀವು ಕೊಡ್ಬೇಕಲ್ಲ. ತಂದಾಗ ಕೊಟ್ಟಿನಿಲ್ಲ, ಲಾಸ್ಟ್ ಟೈಮ್ ತಂದಿರಿ ಕೊಟ್ಟಿರಿ, 2 ನಿಲುವಳಿ ಕೊಟ್ಟಿನಿ. ಈ ವಿಷಯದಲ್ಲಿ ಕನ್ವಿನ್ಸ್ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ. 330 ಕನ್ವರ್ಟ್ ಮಾಡೀನಿ. ಕೊಡ್ಬೇಕಂತ ನೀವು ಆಪರ್ಚುನಿಟಿ ಕೊಡದೆ ನೀವು ರಿಜೆಕ್ಟ್ ಮಾಡಿದ್ರಿಂದ ನಾವು ಇಷ್ಟನ್ನು ಕೇಳಬೇಕಾಗಿದೆ. ನಮ್ದೇನೋ ಕೇಳಿದ್ರೆ ನಾವು ಮಾತಾಡಿದ್ರಲ್ಲ ನೋಡಿ, ಜಗತ್ತೆಲ್ಲ ನೋಡಿ, ನಿಮ್ದೆಲ್ಲ ರಾಜ್ಯ ಎಲ್ಲ ನೋಡಿ, ಜಗತ್ತೆಲ್ಲ ನೋಡಿ. ಒಂದು ಅವಕಾಶ ಮಾಡಿ, ಒಂದು ಅವಕಾಶ ಮಾಡಿ. ಒಂದು ನಮಗೆ ನನ್ನ ಬಾಯಿಗೆಲ್ಲ ಒಂದು ನಿಮಿಷ ಕಳಕಳಿಯಿಂದ ನೀವು ಮನವಿ ಮಾಡ್ತಾ ಇದ್ದೀರಿ. ಅವ್ರನ್ನೆಲ್ಲರನ್ನು ದಯಮಾಡಿ 1 ಗಂಟೆ ಕೂರಿಸಿ ಅವ್ರ ಹತ್ರನೇ ಕೇಳ್ಕೊಂತೀವಿ ನಾವು. ಅವ್ರಿಗೆ ಅವಕಾಶ ಕೊಡಿ, ಅಲ್ಲಿ ಮೇಲ್ಪೀಠದ ಮೇಲೆ ಎಲ್ಲರೂ ಅವರೇ, ಅವ್ರ ಹತ್ರ ಎಲ್ಲರೂ ಅವರೇ. ಈಗ ಕೊಟ್ಟಿರಿ, ಇದ್ರ ಬಗ್ಗೆ ನಾ ಸ್ಟಡಿ ಮಾಡ್ತೀನಿ, ಮಾಡಿ ತೀರ್ಮಾನ ಮಾಡ್ತೀವಿ. ಇದನ್ನ ಕೊಟ್ಟು